ಇನ್ನು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಕೇಸ್ ಇದೆಯಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಏನದು ಅಂತಂದ್ರೆ, ಈ ಕೇಸಿನ ಆರೋಪಿಗಳ ಪರ ಪುಲಕೇಶಿ ನಗರದ ಶಾಸಕರು ನಿಂತಿದ್ದಾರೆ ಅನ್ನೋ ವಿಚಾರ. ಅವತ್ತು ಡಿಜೆ ಹಳ್ಳಿ ಕೆಜೆ ಹಳ್ಳಿ ರಣರಂಗವಾಗಿತ್ತು, ನೆನಪಿದೆಯಲ್ಲ ನಿಮಗೆ. ಈಗ ಈ ಕೇಸ್ನ ಆರೋಪಿಗಳಿದ್ದಾರಲ್ಲ, ಅವ್ರ ಪರವಾಗಿ ಪುಲಕೇಶಿ ನಗರ ಶಾಸಕರು ನಿಂತಿದ್ದಾರೆ. ಆರೋಪಿಗಳಿಗೆ ಬೇಲ್ ಕೊಡಿಸಿದ್ದು ಶಾಸಕ ಎಸಿ ಶ್ರೀನಿವಾಸ್ ಅವರೇ. ಇತ್ತೀಚೆಗೆ ಇಬ್ಬರು ಆರೋಪಿಗಳಿಗೆ ಸುಪ್ರೀಂನಲ್ಲಿ ಬೇಲ್ ಕೂಡ ಸಿಕ್ಕಿತ್ತು. ಗಲಭೆಕೋರರಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಶಾಸಕರು. ಇದು ನಾನಾ ರೀತಿಯ ಚರ್ಚೆಗೂ ಕಾರಣ ಆಗ್ತಾ ಇದೆ. ಇದೇನ್ ಶಾಸಕರೇ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋದು ಅದು ಯಾರಿಗೆ? ಈ ಗಲಭೆ ಕೇಸ್ನಲ್ಲಿದ್ದಂತಹ ಪ್ರಮುಖ ಆರೋಪಿಗಳಿಗೆ. ಇಬ್ಬರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಕ್ಕಿತ್ತು. ಕಾರಣ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಶಾಸಕರು. ಜಾಮೀನು ಕೊಡಿಸೋದಕ್ಕೆ ಆರ್ಥಿಕ ಸಹಾಯ ಮಾಡಿದ್ರಂತೆ ಶಾಸಕರು. ಜಾಮೀನು ಬಳಿಕ ಹಲವು ಮೌಲ್ವಿಗಳಿಂದ ಶಾಸಕರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ಶಾಸಕರ ಕಚೇರಿಯಲ್ಲೇ ಸನ್ಮಾನ ಮಾಡಿದ್ದಾರೆ ಮುಸ್ಲಿಂನ ಮುಖಂಡರು. ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೆ ಕೇಳಿದ್ರಂತೆ ಶಾಸಕರಾದಂತಹ ಶ್ರೀನಿವಾಸ್ ಅವರು. ಗಲಭೆಕೋರರಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಆರೋಪ ಈಗ ಇವ್ರ ಮೇಲೆ ಇದೆ. ಜನ ಮಾತಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ. 5 ಕೋಟಿ ಆದ್ರೂ ಪರವಾಗಿಲ್ಲ ಅಂತ ಅವತ್ತು ಹೇಳಿದ್ರಂತೆ ಎಸಿ ಶ್ರೀನಿವಾಸ್. ಚುನಾವಣೆಯಲ್ಲಿ ನೀವು ಗೆಲ್ಸಿ, ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನಾನು ಬಿಡಿಸ್ಕೊಬತ್ತೀನಿ ಅಂತಿದ್ರಂತೆ. ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದಾರೆ ಶಾಸಕರು. ಮಾತು ಕೊಟ್ಟಿದ್ರಂತೆ. ಇದ್ರ ಬಗ್ಗೆ ಸಾದಿಕ್ ಪಾಷಾ ಅವರೇ ಹೇಳ್ತಾರೆ, ಜಾಮೀನು ಸಿಕ್ಕ ಬಳಿಕ ಶಾಸಕ ಮೌಲ್ವಿಗಳ ಸಂಭ್ರಮಾಚರಣೆ ನೋಡಬೇಕು. ಗಲಭೆಯಲ್ಲಿ ಹಿಂದಿನ ಕೈ ಶಾಸಕರ ಮನೆಗೆ ಬೆಂಕಿ ಇಡಲಾಗಿತ್ತು. ಗಲಭೆಯಲ್ಲಿ ಈ ಹಿಂದೆ ಇದ್ದಂತಹ ಕೈ ಶಾಸಕರ ಮನೆಗೆ ಬೆಂಕಿ ಇಟ್ಟಿದ್ದಂತಹ ಆರೋಪಿಗಳು, ಅವರನ್ನ ರಿಲೀಸ್ ಮಾಡಿಕೊಂಡು ಕರ್ಕೊಂಬರೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಸಿ ಶ್ರೀನಿವಾಸ್ ಅವರು. ಅವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಇಟ್ಟಿದ್ದಂತಹ ಕಿಡಿಗೇಡಿಗಳು ಅವರಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೇಲ್ ಕೊಡಿಸಿ ಬಿಡಿಸ್ಕೊಂಡು ಬಂದಿದ್ದಾರೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಠಾಣೆಗೂ ಬೆಂಕಿ ಇಟ್ಟಿದ್ರು ಅದೇ ದುಷ್ಕರ್ಮಿಗಳು. 5 ವರ್ಷಗಳಿಂದ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಈಗ ಅವ್ರನ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದು ಎಸಿ ಶ್ರೀನಿವಾಸ್ ಅವರು ಶಾಸಕರು. डीजे हल्ली के अंदर जो हुआ था नौजवानों के साथ, गुस्ताख रसूल जो गुस्ताख करने के बाद जो नौजवानों को अरेस्ट किया गया, एक इंतशार हुआ, 5 साल मुकम्मल जेल में अब तक हैं नौजवान. बड़ी जद्दोजहद वकाला हजरात और लायरों की, इनसे जो कोशिशों के बाद अल्हम्दुलिल्लाह, सबसे बड़ी बात सियासी हजरात में हमारे जो एसी श्रीनिवास हैं, पुलकेशी नगर हल्के के जो एमएलए हैं, जो उन्होंने जो जबान दी थी जब उस वक्त हमें जो इलेक्शन करे, जब गुस्ताखी होने के बाद एक एमएलए का भांजा इस तरीके से करा बोलकर हमें उस एमएलए को हटाने के वास्ते सारे मिलकर उस एमएलए को हटाकर हुकूमत से लड़कर जो एसी श्रीनिवास साहब जो सीट मिलने के बाद पहले मेरे से मुलाकात करे, उसके बाद हम हमारे से सबसे मुलाकात करने के वक्त हमारा एक ही ये था कि इस जो नौजवान जो जेल के अंदर हैं. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಕೆಜೆ ಹಳ್ಳಿ ಡಿಜೆ ಹಳ್ಳಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳನ್ನ ಈ ಹಿಂದೆ ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನಾನು ಬಿಡಿಸ್ಕೊಂಡ್ ಬರ್ತೀನಿ, ನಾನು ಗೆಲ್ಸಿ ಅಂತ ಶ್ರೀನಿವಾಸ್ ಅವರು ಎಸಿ ಶ್ರೀನಿವಾಸ್ ಅವರು ಹೇಳಿದ್ದು, ಮಾತು ಕೊಟ್ಟಂತ ಉಳಿಸ್ಕೊಂಡಿದ್ದಾರೆ ಅಂತ ಅವ್ರದ್ದು. ಮತ್ತೊಂದು ಕಡೆ ಇದು ಓಲೈಕೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಶರತ್, ಏನಂತಾರೆ 2020ರಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಏನು ಅಕ್ಕನ ಮಗ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಒಂದು ಅವಹೇಳನಕಾರಿ ಅಂತ ಪೋಸ್ಟನ್ನು ಮಾಡಿದ್ರು ಅನ್ನೋ ವಿಚಾರಕ್ಕೆ ಇಡೀ ಮುಸ್ಲಿಂ ಸಮುದಾಯ ದಂಗೆ ಎದ್ದಿದ್ರು. ಅದೇ ವಿಚಾರಕ್ಕೆ ಆ ಶಾಸಕರ ಮನೆಗೆ ಬೆಂಕಿಯನ್ನು ಕೂಡ ಹಚ್ಚಿದ್ರು. ಅದ್ರ ಜೊತೆ ಆ ಶಾಸಕರು ಕೂಡ ಅವನ ಪರವಾಗಿ ನಿಂತಿದ್ರು. ಯಾವುದೇ ರೀತಿಯಂಥ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಆ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ 2 ಪೊಲೀಸ್ ಠಾಣೆಗಳು ಕೂಡ ಬೆಂಕಿಯನ್ನು ಹಾಕಿದ್ರು. ಇಡೀ ದೇಶವೇ ಒತ್ತಿರುವಂಥ ಪ್ರಕರಣ ಕೂಡ ಅದಾಗಿತ್ತು. ಇದೇ ವಿಚಾರಕ್ಕೆ ಎನ್ಐಎ ಕೂಡ ಆ ಒಂದು ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿದ್ರು. ಸುಮಾರು 100ಕ್ಕೂ ಹೆಚ್ಚು ಜನರ ಆರೋಪಿಗಳನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ 5 ವರ್ಷಗಳಿಂದ ಕೂಡ ಸುಮಾರು 100ಕ್ಕೂ ಹೆಚ್ಚು ಜನ ಆ ಒಂದು ಪ್ರಕರಣದಲ್ಲಿ ಭಾಗಿಯಾದವರು ಇದುವರೆಗೂ ಕೂಡ ಇನ್ನೂ ಕೂಡ ಜೈಲಿನಲ್ಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಆ ಚುನಾವಣೆ ಬಂದಂತಾಗ ಈ ಎಲ್ಲಾ ಘಟನೆ ಕೂಡ ಕಾರಣ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಅಂತ ಹೇಳ್ಬಿಟ್ಟು ಇಡೀ ಮುಸ್ಲಿಂ ಸಮುದಾಯ ಅವರ ವಿರುದ್ಧವಾಗಿ ನಿಂತಿತ್ತು. ಈ ಒಂದು ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಈಗಿರುವಂತ ಶಾಸಕರಂತ ಎಸಿ ಶ್ರೀನಿವಾಸ್ ಅವರು ಆ ಚುನಾವಣಾ ಸಂದರ್ಭದಲ್ಲಿ ಯಾರೆಲ್ಲ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಬೇಲ್ ಕೊಡಿಸುವಂತ ಕೆಲಸವನ್ನ ಮಾಡ್ತೇನೆ,
4-5 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಯಾರ್ಯಾರು ಆ ಒಂದು ಈ ಪ್ರಕರಣದಿಂದ ದೂರ ಇದ್ದಾರೆ, ಒಂದಷ್ಟು ಜನ ಅಮಾಯಕರು ಕೂಡ ಒಳಗಡೆ ಇದ್ದಾರೆ, ಅವ್ರನ್ನ ನಾನು ಬಿಡಿಸ್ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು 2 ಆರೋಪಿಗಳನ್ನ ಜಾಮೀನಿನಿಂದ ಹೊರಗಡೆ ಬಂದಿದ್ದಾರೆ. ಆ ಮಾತು ಕೊಟ್ಟಂತ ಮಾತನ್ನ ಈಗ ನಮ್ಮ ಶಾಸಕರಾದಂತವರು AC ಶ್ರೀನಿವಾಸ ಮೂರ್ತಿ ಅವರು ಕೊಟ್ಟ ಮಾತನ್ನ ನಡೆದುಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ನಾವು ಸನ್ಮಾನ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಮೌಲ್ಯಗಳು ಮತ್ತೆ ಒಂದಷ್ಟು ಜನ ಮುಸ್ಲಿಂ ಮುಖಂಡರು ಕೂಡ ಸೇರಿ ನಿನ್ನೆ ಶಾಸಕರಿಗೆ ಒಂದು ಸನ್ಮಾನವನ್ನು ಕೂಡ ಮಾಡಿ ಅದೇ ರೀತಿಯಲ್ಲಿ ಕೂಡ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರು ಆ ಒಂದು ಗೆಜೆಲಿ ಡಿಜೆಲಿ ಗಲಭೆ ಆದಂತಾಗ ಯಾರು ಅಮಾಯಕರೆಲ್ಲರೂ ಕೂಡ ಜೈಲಿಗೆ ಹೋಗಿದ್ರು ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಅವ್ರ ಜೊತೆ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಆ ಡಿಜೆಲಿ ಕೆಜೆಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಸಾಕಷ್ಟು ಜನ ಪೊಲೀಸರು ಕೂಡ ಏನೋ ಒಂದು ಆತಂಕಕ್ಕೊಳಗಾಗಿದ್ರು. ಸಾಕಷ್ಟು ಸರ್ಕಾರದ ಆಸ್ತಿಗಳು ಕೂಡ ನಷ್ಟ ಆಗಿತ್ತು. ಪೊಲೀಸ್ ಜೀಪ್ ಕೂಡ ಬೆಂಕಿಯನ್ನು ಹಾಕಿದ್ರು. ಇಂಥ ಒಂದು ಪ್ರಕರಣದಲ್ಲಿ ಆರೋಪಿಗಳ ಪರವಾಗಿ ಸ್ಥಳೀಯ ಶಾಸಕರ ಕ್ರಮವನ್ನು ತೆಗೆದುಕೊಳ್ಳೋದನ್ನ ಬಿಟ್ಟು ಆರೋಪಿಗಳ ಪರವಾಗಿ ನಿಂತಿದ್ದಾರ ಅಂತ ಹೇಳ್ಬಿಟ್ಟು ಒಂದಷ್ಟು ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶಾಸಕರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಮತ್ತೆ ವಿರೋಧ ಪಕ್ಷದವರು ಈಗ ಅದೇ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಹೀಗಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ನಿಜವಾದ ಆರೋಪಿಗಳೇನಾದ್ರೂ ಬಿಡುಗಡೆ ಆಗಿದ್ದಾರಾ, ಇಲ್ಲ ಅಂತಂದ್ರೆ ಪ್ರಕರಣದಲ್ಲಿ ಭಾಗಿಯಾಗದಿದ್ದವ್ರು ಏನಾದ್ರು ಅಮಾಯಕರೇನಾದ್ರು ಈ ಒಂದು ಪ್ರಕರಣದಲ್ಲಿ ಸಿಲುಕಿದ್ದಾರ ಅನ್ನೋದು ಕೂಡ ಬೆಳಕಿಗೆ ಬರಬೇಕಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.